ದಶಾವತಾರ ಇದು ನವಗ್ರಹ ಮೆಟ್ಲು 9 ಮೆಟ್ಲು 9 ಅಂಕ ಮಾಡ್ಕೊಂಡು ಬರ್ತಾರೆ. ಓಕೆ. ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಬೇಡ್ಕೊಂಡು ಒಳ್ಳೆಯದ ಬಂದು ತೊಟ್ಲು ಕಟ್ತಾರೆ ಒಳಗಡೆ. ಓಕೆ. ಇಷ್ಟ ಎಷ್ಟೇ ಚಂದ ಬದುಕಿದ್ರು ಹಳ್ಳಿ ಲೈಫು, ಹಳ್ಳಿ ಜೀವನನ ನಾವು ಅದನ್ನ ಏನ್ ಹೇಳ್ತಾರೆ, ಲೈಕ್ ನೆಮ್ಮದಿ ಸಿಗಲ್ವೇನೋ ಸಿಟಿಲಿ. ಮಾಡಿಸಿದರೆಂದು ನಂಬಿಕೆ. ಮೊದಲು ಒಲ್ಲದ ಸೋದರಿ ಕಟ್ಟಿಸಿದ ಕೊಳದ ನೀರು ಕಪ್ಪು. ಓ, ಇನ್ನೊಬ್ಬಳು ಕಟ್ಟಿಸಿದ ಸ್ಫಟಿಕದಂತೆ ಶುದ್ಧವಾಗಿದೆ. ಸೊ ಗೈಸ್, ಟೈಮ್ 6 ಗಂಟೆ ನೋಡ್ಕೊಂಬಿಡ್ರಿ. ಇಲ್ಲಿಂದ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ ರೈಡು. ಈ ಗಾಡಿ ನಾವು ಇವತ್ತು ರೈಡ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾನು ನನ್ನ ಫ್ರೆಂಡು ನೋಡ್ರಿ, ಈ ಅಂಗಡಿ ಓನರು ಕರ್ನಾಟಕ ಕೆಫೆ ಓನರ್ ಒಳಗಡೆ ಇದ್ದಾರೆ. ಇವನು ಬಿಡ್ರಿ, ಇವನು ಮಾಡೋ ಕೆಲಸ ಇಲ್ಲ, ಏನಿಲ್ಲ. ಇವನು ಒಂಥರ ಅನ್ಕೋಬೇಡಿ, ಒಳ್ಳೆ ಹುಡುಗ. ಸದ್ಯಕ್ಕೆ ನಮಗೆ ಒಂದು ಜಗಳ ಮಾತಾಡ್ಸಲ್ಲ, ಯಾಕಂದ್ರೆ ಅವ್ನಿಗೆ ತಿಕ್ಕಾಗತ್ತಲ್ಲ ಜಾಸ್ತಿ, ಅದಕ್ಕೆ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಯಾನ ದಿನಚರಿ. ಇವತ್ತು ಸೋಲೋ ರೋಡ್ ಹೋಗ್ತಾ ಇದ್ದೀವಿ, ಸೋಲೋ ರೈಡ್ ಹೋಗ್ತಾ ಇದ್ದೀವಿ. ನಾನು ನನ್ನ ಫ್ರೆಂಡ್ ಅನ್ನೋಕ್ಕಿಂತ ತಮ್ಮನ ಥರ ನನ್ನ ಫ್ರೆಂಡ್ ಕಾರ್ತಿಕ್. ಸೋಲೋ ರೋಡ್ ಹೋಗ್ತಾ ಇದ್ದೀವಿ. ನಿಮ್ಗೆ ಆ್ಯಕ್ಚುಲಿ ನಾನು ಅಯ್ಯಪ್ಪನ ಶಬರಿಮಲೆದು ವೀಡಿಯೋಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ, ಬಟ್ ಕಾರಣಾಂತರಗಳಿಂದ ನಾನು ಹಾಕಿದ್ದಿನ ಮೊದಲನೇ ದಿನನೇ ಮಾಲೆ ತೆಗೆದುಬಿಟ್ಟೆ. ಸೊ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಎಲ್ಲ ಶಬರಿಮಲೆ ಹೋಗೋರು ಎಲ್ಲ ದರ್ಶನ ಚೆನ್ನಾಗಾಗಲಿ, ಎಲ್ಲ ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಇವಾಗ ಸೋಲೋ ರೈಡ್ ಸ್ಟಾರ್ಟ್ ಮಾಡಿದ್ದೀವಿ, ಆಲ್ರೆಡಿ ನಾವು ಅರ್ಧಕ್ಕೆ ನಿಂತಿದ್ದೀವಿ, ಇನ್ನೇನು ಮುಂದೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಸೊ ಗಾಯ್ಸ್, ಇವರೇ ನಮ್ಮ ಕಾರ್ತಿಕ್ ಅಣ್ಣ, ನೋಡ್ಕೊಂಬಿಡ್ರಿ. ಕಾರ್ತಿಕ್ ಅಣ್ಣ, ಹಾಯ್ ಮಾಡ್ರಿ. ಬಟ್ ನಾವು ಸೋಲೋ ರೋಡ್ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ರೈಡು, ಮೇಲ್ಕೋಟೆ ನೋಡ್ರಿ, ಏನು ಚೆನ್ನಾಗಿದೆ ರೋಡ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಮೇಲ್ಕೋಟೆ ದೇವಸ್ಥಾನ ಹೋಗ್ತಾ ಇದೀವಿ, ಬನ್ನಿ ಅಲ್ಲೋಗಿ ಮಾತಾಡೋಣ. ಮಿಕ್ಕಿದ್ದು ದೇವಸ್ಥಾನದ ಹಿಸ್ಟ್ರಿ ನನಗಂತೂ ಅಷ್ಟು ಗೊತ್ತಿಲ್ಲ, ನಮ್ಮ ಕಾರ್ತಿಕ್ ಅಣ್ಣನಿಗೂ ಗೊತ್ತಂತೆ, ಆದ್ರೆ ಅಷ್ಟು ಗೊತ್ತಿಲ್ಲ ಅಂತ ಹೇಳ್ತವ್ರೆ. ಅಲ್ಲಿ ಹೋಗೋಣ, ಯಾರೋ ಸಿಗ್ತಾರ ನೋಡೋಣ, ಮಾತಾಡ್ಕೊಂಡು ಹಿಸ್ಟ್ರಿನ ಕೇಳೋಣ. ಬನ್ನಿ ಏನು ಹೇಳ್ತಾರೆ ನೋಡೋಣ ನಮ್ಮ ಜನತೆ, ನಮ್ಮ ಮೇಲ್ಕೋಟೆ ದೇವಸ್ಥಾನದ ಬಗ್ಗೆ. ರೋಡ್ ನೋಡಿ ಏನು ಚೆನ್ನಾಗಿದೆ. ಬಟ್ ಏನಾರ ಹೇಳಿ, ಹಳ್ಳಿ ರೋಡ್ಗಳಲ್ಲಿ ಹಳ್ಳಿಲಿ ಸಿಗುವಂತ ನೆಮ್ಮದಿ ಮಜಾ ನನ್ಗನ್ಸೋ ಪ್ರಕಾರ ಬೇರೆ ಯಾವ ಊರಲ್ಲೂ, ಲೈಕ್ ಯಾವ ಸಿಟಿಲೂ ಸಿಗಲ್ಲ ಅನ್ಸುತ್ತೆ. ನಾವು ಸಿಟಿಲಿ ಎಷ್ಟೇ ಬದುಕಿದ್ರು, ಎಷ್ಟೇ ಇದು ಮಾಡಿದ್ರು, ಎಷ್ಟೇ ಚಂದ ಬದುಕಿದ್ರು, ಹಳ್ಳಿ ಲೈಫು, ಹಳ್ಳಿ ಜೀವನನ ನಾವು ಅದನ್ನ ಏನ್ ಹೇಳ್ತಾರೆ, ಲೈಕ್ ಆ ನೆಮ್ಮದಿ ಸಿಗಲ್ವೇನೋ ಸಿಟಿಲಿ. ಅಷ್ಟು ಒಂಥರ ನೆಮ್ಮದಿ ಸಿಗೋದು ಹಳ್ಳಿಲಿ ಮಾತ್ರ. ಈ ಗಾಳಿ, ಇರುವಂತ ಏನ್ ಹೇಳ್ತಾರೆ, ನೇಚರು, ಪ್ರಕೃತಿ ತುಂಬಾ ಚೆನ್ನಾಗಿದೆ. ಎಲ್ಲ ಹಳ್ಳಿ ಅಂತಾನೆ ಹೇಳಿದ್ರು, ಸಿಟಿ ಅಂತ ಹೇಳಿದ್ರು. ಸಿಟಿಲಿ ನಾವು ಟ್ರಾಫಿಕ್ ಬದುಕಿ ಆ ಹೊಗೆ, ಆ ಟ್ರಾಫಿಕ್, ಆ ಸೌಂಡ್ ಎಲ್ಲ ಕೇಳಿ ಜೀವನ ಒಂದೊಂದ್ಸಲ ಜಿಗುಪ್ಸೆ ಬಂದ್ಬಿಟ್ಟಿರುತ್ತೆ ಗುರು. ನಮ್ಮ ಸಿಟಿಗಳಲ್ಲಿ, ನಾವು ಅದರಲ್ಲಂತೂ ನಮ್ಮ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಜಿಗುಪ್ಸೆ ಬಂದ್ಬಿಟ್ಟಿರುತ್ತೆ. ಬಟ್ ಇಲ್ಲಿ ನೋಡ್ರಿ, ನಮ್ಮ ಹಳ್ಳಿ ಏನ್ ಚೆನ್ನಾಗಿದೆ ಹಳ್ಳಿಗಳು ಅಂತ. ಎಲ್ಲ ಅಯ್ಯಪ್ಪ ಮಾಲಾಧಾರಿಗಳು ಬಂದಿದ್ದಾರೆ ಇಲ್ಲಿ ಕಲ್ಯಾಣಿಯಲ್ಲಿ ಸ್ನಾನ ಮಾಡೋಕ್ಕೆ. ಅಲ್ಲಿ ಆ ಕಡೆ ಎಲ್ಲ ಫೋಟೋಶೂಟ್ ಮಾಡ್ತಾವ್ರೆ. ನಾವು ಬಂದಿರೋದು ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ, ಕೆಳಗಡೆ ಇರುವಂಥ ಕಲ್ಯಾಣಿಗೆ ಬಂದಿದ್ದೀವಿ. ಇಲ್ಲ ನೋಡ್ಕೊಳ್ಳಿ. ಏನಿಲ್ಲ ಅಂದ್ರೆ ಒಂದು ಎಷ್ಟೊತ್ತಿಗೆ ಹತ್ಬಿಡ್ಬೋದು ಬೆಟ್ಟನ ಇದು ನಾವು? ಹಾಂ, ಸೊ ಅರ್ಧ ಗಂಟೆ ಅಂತ ಹೇಳವ್ರೆ. ಕರೆಕ್ಟಾಗಿ 10 ಗಂಟೆಗೆ ಇನ್ನು 10 ನಿಮಿಷ ಇದೆ. ನಮ್ಮ ಹುಡುಗ ಹೇಳೋ ನೋಡೋಣ, ಅರ್ಧ ಗಂಟೆಲಿ ಹತ್ತಾನೋ ಅಥವಾ 1 ಅವರ್ಗೆ ಹತ್ತಾನೋ ನೋಡೋಣ ಬನ್ನಿ. ಏನಂದರೆ ಆಂಜನೇಯನ ಆಶೀರ್ವಾದ ಇಲ್ದಿರ ನಾವೆಲ್ಲೂ ಹೋಗೋಕ್ಕಾಗಲ್ದೇನೋ ಅಂತ ಅನ್ಸುತ್ತೆ ನನಗೆ. ಯಾಕೆಂದರೆ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಎಲ್ಲೇ ಹೋಗಲಿ ನಮ್ಮ ಬಾಸ್ ಇದ್ದೇ ಇರ್ತಾರೆ. ಜೈ ಶ್ರೀರಾಮ್. ಗೈಸ್, ಅರ್ಧ ಗಂಟೆಯಲ್ಲಿ ಹತ್ತೀವಿ ಅಂತ ಹೇಳಿದ್ದೀವಿ, ನೋಡೋಣ. ಬರೀ ಜಸ್ಟ್ 50 ಮೆಟ್ಲು ಅಷ್ಟೇ ಆಗಿರೋದು. ಬಟ್ ಏನೇನು ಹೇಳಿ, ದೇವಸ್ಥಾನ ಮೆಟ್ಲು ಹತ್ಬೇಕಾದ್ರೆ ಏನೋ ಒಂಥರ ಸಂತೋಷ. ಯಾಕಂದರೆ ಈ ಮೆಟ್ಲುಗಳೆಲ್ಲ ನೋಡಿ, ದೇವಸ್ಥಾನದ ಮೇಲೆ ಗೋಪುರಗಳು ಏನು ಚೆನ್ನಾಗಿ ಮಾಡಿದ್ದಾರೆ. ಆ ಗೋಪುರಗಳು ಮಿಷಿನ್ಸು ಅವು ಇವು ಇಲ್ದಿರೋ ಕಾಲದಲ್ಲಿ ಈ ಥರ ದೊಡ್ಡ ದೊಡ್ಡ ಕಲ್ಲುಗಳನ್ನ, ಈ ಥರ ಗೋಪುರನೆಲ್ಲ ಹೆಂಗೆ ಮಾಡಿರ್ಬೋದು.
ನಾವು ಈಗ ಆ ಥರ ಅಷ್ಟೊಂದು ಟೆಕ್ನಾಲಜಿ ಮುಂದೆ ಹೊಡೆದ್ರೂ ಈ ಥರ ಕಟ್ಟಕ್ಕಂತೂ ನನಗನ್ಸಿರೋ ಪ್ರಕಾರ ಚಾನ್ಸೇ ಇಲ್ಲ. ಯಾಕಂದರೆ ಈ ಥರ ಒಂದು ದೊಡ್ಡ ಕಲ್ಲು ಎತ್ತಬೇಕಂದ್ರೆ ಒಂದು ಕ್ರೈನ್ ತೊಗೊಂಬರ್ತಾರೆ. ಆ ಕ್ರೇನಲ್ಲಿ ಕೂಡ ಆಗಲ್ಲ ಅನಿಸುತ್ತೆ ಇದು. ಬಟ್ ಆಗಿನ ಕಾಲದಲ್ಲಿ ಈ ಥರ ಕಲ್ಲುಗಳೆಲ್ಲ ಈ ಥರ ಬೆಟ್ಟದ ಮೇಲೆ ಹೆಂಗೆ ಎತ್ತಿರಬೇಡಿ ಹೇಳಿ. ಫೈನಲ್ 100 steps ಕಂಪ್ಲೀಟ್. ಮಂಡಿಗಾಲು ಆಂಜನೇಯ. ಹೊಯ್ಸಳ ವಿಷ್ಣುವನ ರಾಜ ಕಟ್ಟಿರೋದು. ಭಕ್ತ ಪ್ರಹ್ಲಾದ ಬಂದು ತಪಸ್ ಮಾಡಿ ನರಸಿಂಹಸ್ವಾಮಿಯನ್ನು ಮೋಕ್ಷ ಕೊಟ್ಟಿದ್ದ ಜಾಗ. ಉದ್ಭವ ಮೂರ್ತಿ ವರಪ್ರಸಾದ. ಏನು ಬೇಡ್ಕೊಂಡು ಎಲ್ಲ ಒಳ್ಳೇದಾಗುತ್ತೆ. ದಶಾವತಾರ ನವಗ್ರಹ ಮೆಟ್ಲು 9 ಮೆಟ್ಲು 9 ಅಂಕ ಮಾಡ್ಕೊಂಡ್ಬರ್ತಾರೆ. ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಬೇಡ್ಕೊಂಡು ಒಳ್ಳೆಯದ ಬಂದು ತೊಟ್ಲು ಕಟ್ತಾರೆ ಒಳಗಡೆ. ಇಷ್ಟಾರ್ಥ ಸಿದ್ಧಿ ವರಪ್ರಸಾದ. ದೇವಸ್ಥಾನ ಯಾರು ಕಟ್ಸಿರೋದು? ಹೊಯ್ಸಳ ವಿಷ್ಣುವರ್ಧನ. ರಾಮಾಚಾರ್ಯ ವಿಷ್ಣು ಧರ್ಮ ಬೋಧನೆ ಮಾಡಿದ್ಮೇಲೆ ವಿಷ್ಣು ಧರ್ಮ ಎಷ್ಟು ಎಲ್ಲ ಕಟ್ಟ. ಹಳೆ ಹೆಸರು ಬಿಟ್ಟಿದೇವ ಅಂತ, ಜೈನ ಧರ್ಮದ ರಾಜ. ಅದೇ ಮೇಲ್ಕೋಟೆ, ಹಳೆಬೀಡು, ಬೇಲೂರು, ಸೋಮನಾಥ್ ಎಲ್ಲ ವಿಷ್ಣುವರ್ಧನ ಕಟ್ಟಿ. 1000 ಇತಿಹಾಸ 1000 ದೇವಸ್ಥಾನ, ಪುರಾತನ ದೇವಸ್ಥಾನ. ಕಲ್ಯಾಣಿ ಕೆಳಗಡೆ ಇರೋದಿಲ್ಲ, ಅದು ಪಂಚಕಲ್ಯಾಣಿ. ಅದೆಲ್ಲ ಹೊಯ್ಸಳ ಕಾಲದಲ್ಲಿ ಆಗಿ. ಇಲ್ಲಿಂದ ಏನೋ ಕಲ್ಯಾಣಿ ಮೇಲ್ಗಡೆಯಿಂದ ಈಚ್ಕೊಂಡು ಏನೋ ಇಲ್ಲ, ಅದಿಲ್ಲ ಸೂರಂಗ. ಯಾರೋ ಕೆಳಗಡೆ ಹೇಳ್ತಾ ಇದ್ರು. ಇಲ್ಲ ಅದೇ. ಆಮೇಲೆ ಕಲ್ಯಾಣಿಂದ ಏನೋ ಸುಧಾಮೂರ್ತಿ ಅಮ್ಮ ಅವರು ಏನೋ ಕ್ಲೀನ್ ಮಾಡಿಸಿದ್ರು ಅಂತ ಸ್ವಲ್ಪ ಅವರು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ ಯು. ದೇವಸ್ಥಾನ ಅಂತ ಯಾಕೆ ಅನ್ಕೋತೀವಿ ಅಂದ್ರೆ ನಿಮ್ಗೆ ಸಿಗೋದು ದೇವಸ್ಥಾನದಲ್ಲಿ ಮಾತ್ರ. ಅಲ್ಲೇ ಸೊ ಇದು ಅಕ್ಕ ತಂಗಿಯರ ಕೊಳ. ಅವರಲ್ಲ, ಕಲ್ಯಾಣಿ ನಾವು ಹೇಳ್ತಾ ಇರೋದು. ನೀವು ಅವ್ರನ್ನ ನೋಡ್ಕೊಂಡ್ಬಿಟ್ಟಿಲ್ಲ. ಅಲ್ಲಿರೋರ್ನಲ್ಲಪ್ಪ, ಕಲ್ಯಾಣಿನ ತೋರಿಸ್ತಾ ಇದೀವಿ. ನೀವು ಕಲ್ಯಾಣಿನ ಮಾತ್ರ ಅಬ್ಸರ್ವ್ ಮಾಡಬೇಕು. ಇಲ್ಲ, ಇದು ಆ್ಯಕ್ಚುಲಿ ಅಕ್ಕನ ಕೊಳ, ಇದು ಅಕ್ಕ ಕೊಳ, ಇದು ತಂಗಿ ಕೊಳ. ಈ ಕೊಳನ ಯಾರು ಕಟ್ಸಿದ್ರು ಅಂತ ಅಂದರೆ ಅದು ಅಕ್ಕನ ಕೊಳ, ಇದು ತಂಗಿ ಕೊಳ ಅನ್ನೋದೇ. ಇಲ್ಲೊಂದು ದೇವಸ್ಥಾನ ಇದೆ ಮುಂದೆ, ಆಂಜನೇಯ ಕಾಣಿಸ್ತಾವನೆ. ಆ್ಯಕ್ಚುಲಿ ಇಲ್ಲಿ ಒಂದು ಹಿಸ್ಟ್ರಿ ಇದೆ. ಅಕ್ಕ ತಂಗಿ ಕೊಳ ಯಾರು ಕಟ್ಸಿದ್ರು ಅನ್ನೋದು ನೋಡೋಣ ಬನ್ನಿ, ಏನು ಕೊಟ್ಟವ್ರೆ ಅಂತ. ಅಕ್ಕ ತಂಗಿಯರ ಕೊಳ. ಈ ಸುಂದರ ಅವಳಿ ಕೊಳವು ಸೋದರಿಯರಿಬ್ಬರು ಕಟ್ಟಿಸಿದ್ದೆಂದು ಪ್ರತೀತಿ. ಒಬ್ಬ ಸೋದರಿ ತಾವು ಕೊಳ ರಚಿಸೋಣವೆಂದಾಗ ಇನ್ನೊಬ್ಬಳು ಅಷ್ಟು ಉತ್ಸಾಹ ತೋರಲಿಲ್ಲವೆಂದು, ಆದರೆ ಕಡೆಗೆ ಇಬ್ಬರು ಸೇರಿ 2 ಕೊಳ ಪ್ರತ್ಯೇಕವಾಗಿ ಮಾಡಿಸಿದರೆಂದು ನಂಬಿಕೆ. ಮೊದಲು ಒಲ್ಲದ ಸೋದರಿ ಕಟ್ಟಿಸಿದ ಕೊಳದ ನೀರು ಕಪ್ಪು. ಇನ್ನೊಬ್ಬಳು ಕಟ್ಟಿಸಿದ ಸ್ಫಟಿಕದಂತೆ ಶುದ್ಧವಾಗಿದೆ. ವಾಸ್ತವವಾಗಿ ಮೊದಲ ಕೊಳದ ನೀರು ಬಟ್ಟೆ ಪಾತ್ರೆ ತೊಳೆಯಲು ಬಳಕೆಯಾಗುತ್ತಿದ್ದು, ಇನ್ನೊಂದು ಕೊಳದ ನೀರು ಕುಡಿಯಲು ಬಳಕೆಯಾಗುತ್ತಿದ್ದು ಈ ವ್ಯತ್ಯಾಸ ಕಾಣುತ್ತಿದೆ. ಇವುಗಳ ರಚನೆಯ ಕಾಲ ಸ್ಪಷ್ಟವಿಲ್ಲ. ಇದು ಏನಕ್ಕೆ ಅರ್ಧದಲ್ಲಿ ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಯಾರಾದರೂ ಹಿಸ್ಟ್ರಿ ಗೊತ್ತಿರೋಂಥವ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಈ ದೇವಸ್ಥಾನ ಏನಕ್ಕೆ ಅರ್ಧದಲ್ಲಿ ಬಿಟ್ಟಿದ್ದಾರೆ ಗೊತ್ತಿಲ್ಲ. ಬಟ್ ಇದು ತುಂಬ ಫೇಮಸ್ಸು. ಎಷ್ಟೊಂದು ಸಿನಿಮಾಗಳು, ಸಾಂಗ್ಸ್ಗಳು ಕನ್ನಡ ಅಲ್ದಿರೋ ಬೇರೆ ಎಲ್ಲ ಲ್ಯಾಂಗ್ವೇಜಸ್ಸು ಶೂಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ. ಬಟ್ ಇದು ಬರೀ ಇಷ್ಟಕ್ಕೆ ಇಷ್ಟು ಚೆನ್ನಾಗಿದೆ, ಇಷ್ಟು ಶೂಟ್ ಮಾಡಿಸಿದ್ದಾರೆ. ಇದನ್ನೇನಾದರೂ ಕಂಪ್ಲೀಟ್ ಮಾಡಿದರೆ ಇನ್ಯಾವ ಥರ ಇರೋದು. ಓಕೆ ಫ್ರೆಂಡ್ಸ್, ನಾವು ಮೇಲ್ಕೋಟೆ ಸೋಲೋ ರೈಡ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಿಂಗೆ ಸಪೋರ್ಟ್ ಮಾಡ್ತಾರೆ. ಯಾವಾಗಲೂ ಜೊತೆಯಾಗಿರಿ ಅಂತ ಹೇಳ್ತೀವಿ. ಬಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಹಾಗೆ ಬೆಲ್ ಐಕನ್ನ ಹೊಡಿಯೋದಂತೂ ಮಿಸ್ ಮಾಡಬೇಡಿ. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆದಷ್ಟು ನಮ್ಮನ್ನ ಬೆಂಬಲಿಸಿ. ನೀವು ಬೆಂಬಲಿಸೋದ್ರಿಂದ ನಾನು ಹೆಚ್ಚೆಚ್ಚು ವೀಡಿಯೋ ಹಾಕೋಕ್ಕೆ ಸಾಧ್ಯ ಆಗುತ್ತೆ. ಸೊ ನಿಮ್ಮ ಸಪೋರ್ಟ್ ಇಲ್ದಿರ ನಾವೇನು ಮಾಡೋಕ್ಕಾಗಲ್ಲ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಎಲ್ಲರೂ ಬೆಲ್ ಐಕನ್ನ ಒತ್ತಿ ಶೇರ್ ಮಾಡಿ ಆದಷ್ಟು ವೀಡಿಯೋಸ್ನ. ಇಷ್ಟ ಆದರೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಧನ್ಯವಾದ.